ಪಿಕಪ್ ಶುಲ್ಕ ವಿರೋಧಿಸಿ ಏರ್ಪೋರ್ಟ್ ಬಳಿ ಧರಣಿ ಕುಳಿತುಕೊಂಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಬಳಿ ಮೆಗಾ ಪ್ರತಿಭಟನೆಯಾಗಿದೆ. ಪಿಕಪ್ ಶುಲ್ಕ ವಿರೋಧಿಸಿ ಏರ್ಪೋರ್ಟ್ ಬಳಿ ಧರಣಿ ಕುಳಿತುಕೊಂಡಿದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಬಳಿ ಮೆಗಾ ಪ್ರತಿಭಟನೆ ಆಗ್ತಾ ಇದೆ. ಪಿಕಪ್ ಶುಲ್ಕವನ್ನ ವಿಧಿಸಿದ್ದಕ್ಕೆ ಟೋಲ್ ಬಳಿ ಆಕ್ರೋಶ ಹೊರಹಾಕಲಾಗ್ತಾ ಇದೆ. ರಸ್ತೆಗೆ ನುಗ್ಗಿ ಟ್ಯಾಕ್ಸಿ ಚಾಲಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಇನ್ನು ಚಾಲಕರನ್ನ ತಡೆಯೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಕೆಂಪೇಗೌಡ ಏರ್ಪೋರ್ಟ್ ಬಳಿ ಮೆಗಾ ಪ್ರತಿಭಟನೆ ನಡೀತಾ ಇರೋದು ಕಾರಣ ಪಿಕಪ್ ಶುಲ್ಕವನ್ನ ವಿರೋಧಿಸಿ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ, ಪ್ರತಿ ಬಾರಿಯೂ ಕೂಡ ಏರ್ಪೋರ್ಟ್ಗೆ ಸಂಬಂಧಿಸಿದಂತೆ ನೀವು ಅಲ್ಲಿಂದ ಬೇರೆ ಕಡೆಗೆ ಹೋಗಬೇಕು ಅಂತ ಹೇಳಿದ್ರೆ ಟ್ಯಾಕ್ಸಿ ಡ್ರೈವರ್ಸ್ ತೆಗೆದುಕೊಳ್ಳುವಂತಹ ಪಿಕಪ್ ಶುಲ್ಕ ಏನಿದೆ ಅದನ್ನ ಎಲ್ಲ ಒಂದು ಕಡೆ ಇನ್ಕ್ರೀಸ್ ಮಾಡಿರ್ತಾರೆ. ಹಾಗಾಗಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಇದು ಇನ್ನಷ್ಟು ತಾರಕಕ್ಕೆ ಏರುವಂತಹ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ ಎಲ್ಲರೂ ಒಟ್ಟಾಗಿ ಕನ್ನಡದ ಬಾವುಟವನ್ನ ಇಟ್ಕೊಂಡು ಕೆಂಪೇಗೌಡ ಏರ್ಪೋರ್ಟ್ನಿಂದ ಧರಣಿ ಕೂಗ್ತಾ ಅಥವಾ ಘೋಷಣೆಗಳನ್ನ ಕೂಗ್ತಾ ಟ್ಯಾಕ್ಸಿ ಪರವಾಗಿ ಕೆಲವೊಂದಷ್ಟು ಘೋಷವಾಕ್ಯಗಳನ್ನ ಕೂಗ್ತಿದ್ದಾರೆ. ಏರ್ಪೋರ್ಟ್ನ ಬಳಿ ಧರಣಿ ಕುಳಿತುಕೊಳ್ಳುವಂತಹ ಸಾಧ್ಯತೆ ಇದೆ. ಟೋಲ್ ಬಳಿ ಆಕ್ರೋಶಗಳು ಕೂಡ ಕೇಳಿ ಬರ್ತಾ ಇದೆ. ರಸ್ತೆಗೆ ನುಗ್ತಾ ಇದ್ದಾರೆ ಟ್ಯಾಕ್ಸಿ ಚಾಲಕರು, ಜೊತೆ ಆಕ್ರೋಶ ಹೊರಹಾಕ್ತಿದ್ದಾರೆ. ವಾಹನ ಸವಾರರು ಕೂಡ ಪರದಾಡುವ ಪರಿಸ್ಥಿತಿ ಎದುರಾಗಿದೆ. ಸಮಸ್ಯೆ ಏನಾಗಿದೆ ಅಂತ ಹೇಳಿದ್ರೆ ಪಿಕಪ್ ಶುಲ್ಕವನ್ನ ವಿಧಿಸಿದ್ದಕ್ಕೆ, ಇಷ್ಟು ದಿನ ಪಾರ್ಕಿಂಗ್ ಮಾಡೋದಕ್ಕೆ ಅಥವಾ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಕರ್ಕೊಂಡು ಹೋಗೋದಕ್ಕೆ ಏನ್ ಚಾರ್ಜಸ್ ಆಗುತ್ತೆ ಮೀಟರ್ ಮೇಲೆ ಅಥವಾ ಆ ಒಂದು ಸೆಟ್ ಆಫ್ ರೇಟ್ ಇರುತ್ತಲ್ಲ ಅಷ್ಟಿರ್ತಾ ಇತ್ತು. ಈಗ ಪಿಕಪ್ ಶುಲ್ಕವನ್ನ ಎಕ್ಸ್ಟ್ರಾ ವಿಧಿಸಿದ್ದಕ್ಕೆ ಟ್ಯಾಕ್ಸಿ ಚಾಲಕರು ಆಕ್ರೋಶವನ್ನ ಹೊರಹಾಕ್ತಿದ್ದಾರೆ. ಪೊಲೀಸರು ಕೂಡ ಹರಸಾಹಸ ಪಡ್ತಿದ್ದಾರೆ. ನೋಡಿ ಯಾವ ರೀತಿ ಗಲಾಟೆಗಳು ಗಲಭೆಗಳ ಆಗ್ತಾ ಇದೆ ಅಂತ. ಇದು ಇನ್ನಷ್ಟು ತಾರಕಕ್ಕೇರುವ ಸಾಧ್ಯತೆ ಇದೆ. ಮುಖ್ಯವಾಗಿ ಈ ಏರ್ಪೋರ್ಟ್ನ ಭಾಗದಲ್ಲಿರುವಂತಹ ವಾಹನ ಸವಾರರಿಗೂ ಕೂಡ ಇದೊಂದು ರೀತಿ ತಲೆಬಿಸಿಯಾಗಿದೆ. ಮೇನ್ ರೋಡ್ಗೆ ಇಳಿದಿರೋದ್ರಿಂದ ಒಂದ್ ಕಡೆಯಿಂದ ಮತ್ತೊಂದು ಕಡೆಗೆ ಪ್ರಯಾಣವನ್ನ ಮಾಡೋದಕ್ಕೂ ಕೂಡ ಪರದಾಡುವ ಪರಿಸ್ಥಿತಿ ಎದುರಾಗಿದೆ.